ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಲುಷಿತ ನೀರು ಸೇವಿಸಿ ಓರ್ವ ಯುವಕ ಸಾವು, 35ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ, ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ. ಮೈಸೂರಿನ ಕೇಸಾಲುಂಡಿ ಗ್ರಾಮದಲ್ಲಿ ಘಟನೆ. ಘಟನಾ ಸ್ಥಳಕ್ಕೆ ಡಿಸಿ ಡಾಕ್ಟರ್ ಕೆವಿ ರಾಜೇಂದ್ರ, ಡಿಎಚ್ಒ ಕುಮಾರಸ್ವಾಮಿ ಭೇಟಿ. ಸಾಂಕ್ರಾಮಿಕ ರೋಗ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮ. ಕುಡಿಯೋ ನೀರಿನ ಬಗ್ಗೆ ಕಾಳಜಿ ವಹಿಸುವಂತೆ ಸ್ಥಳೀಯರಿಗೆ ಮನವಿ. ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ ಶಾಸಕ ಜಿಟಿ ದೇವೇಗೌಡ. ಮೃತನ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಮೂಡಾ ಅಧ್ಯಕ್ಷ ಮರಿಗೌಡ. ಸಿಎಂ ಗಮನಕ್ಕೆ ತಂದು ಹೆಚ್ಚಿನ ಪರಿಹಾರ ನೀಡೋ ಭರವಸೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ, 4 ಕಡೆಗಳಲ್ಲಿ ದಾಳಿ ನಡೆಸಿದ ಎನ್ಐಎ. ಮಹತ್ವದ ದಾಖಲೆಗಳನ್ನು ಜಪ್ತಿ ಮಾಡಿರೋ ಅಧಿಕಾರಿಗಳು. ರೇವ್ ಪಾರ್ಟಿಯಲ್ಲಿದ್ದವರೆಲ್ಲರಿಗೂ ಮೆಡಿಕಲ್ ಟೆಸ್ಟ್, ಕರೆದಾಗ ವಿಚಾರಣೆಗೆ ಬರಲು ಸೂಚಿಸಿ ಕಳುಹಿಸಿದ ಪೊಲೀಸರು. ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಕೂಡ ಇದ್ರು. ಬೆಂಗಳೂರು ಕಮಿಷನರ್ ದಯಾನಂದ್ ಮಾಹಿತಿ. ಹಣ ಇದ್ದವರಿಗೆ ನಶೆ, ಖಾಲಿ ಕೈಯಲ್ಲಿ ಬಂದವರಿಗೂ ನಶೆ ಏರಿಸಿಕೊಳ್ಳೋದಕ್ಕೆ ಆಫರ್. ಎಫ್ಐಆರ್ನಲ್ಲಿ ಬಯಲಾಗಿದೆ ಅಸಲಿಯತ್ತು. ಮತ್ತೇರಿಸಿಕೊಳ್ಳೋರು ಪೆಡ್ಲರ್ಗಳು ರೆಡಿ ಮಾಡಿದ್ರಂತೆ ಮೆನು. ಜಿಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಕೇಸ್, 5 ಆರೋಪಿಗಳ ವಿಚಾರಣೆ ನಡೆಸಲು ಸಿಸಿಬಿ. ಈ ಹಿಂದೆ ಆಯೋಜಿಸಿದ ಪಾರ್ಟಿಗಳ ಬಗ್ಗೆಯೂ ನಡೆಯಲಿದೆ ತನಿಖೆ. ರೇವ್ ಪಾರ್ಟಿ ರೇಡ್ ಬಗ್ಗೆ ತನಿಖೆಯ ನಂತರ ಕ್ರಮ ಕೈಗೊಳ್ತೀವಿ. ಡ್ರಗ್ಸ್ ಬಗ್ಗೆ ಮಾಹಿತಿ ಸಿಕ್ಕಾಗ ದಾಳಿ ಮಾಡಿ ಹಿಡಿತೀವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಬೆಂಗಳೂರಲ್ಲಿ ಮಳೆಗೆ ವಾಹನ ಸವಾರರ ಪರದಾಟ. ಪಣತ್ತೂರು ರೈಲ್ವೆ ಬ್ರಿಡ್ಜ್ ಬಳಿ ನೀರು ನಿಂತಿದ್ದರಿಂದ ಸರ್ಕಸ್. ರಸ್ತೆಯಲ್ಲಿ ನಿಂತ ನೀರು ಕ್ಲಿಯರ್ ಮಾಡಿದ ಟ್ರಾಫಿಕ್ ಪೊಲೀಸ್. ಜನರ ಮೆಚ್ಚುಗೆ. ಪೂರ್ವ ಮುಂಗಾರು ಮಳೆಯಿಂದ ಕೊಡಗಿನಲ್ಲಿ ಸಮಸ್ಯೆ. ಕುಶಾಲನಗರ ಬಳಿ ಗಮ್ಮನಕೊಳ್ಳಿ ಚೌಡೇಶ್ವರಿ ಬಡಾವಣೆ ಜಲಾವೃತ. ತಗ್ಗು ಪ್ರದೇಶದ ಮನೆ ಅಂಗಡಿಗಳಿಗೆ ನುಗ್ಗಿದ ನೀರು. ಮೇ 23ರವರೆಗೂ ಆರೆಂಜ್ ಅಲರ್ಟ್ ಘೋಷಣೆ. ಮೈಸೂರು ಜಿಲ್ಲೆಯಲ್ಲೂ ವರುಣಾರ್ಭಟ. ಹುಣಸೂರಿನ ಹಲವೆಡೆ ಜಮೀನುಗಳಲ್ಲಿ ನಿಂತ ನೀರು. ಟಿ ನರಸೀಪುರದಲ್ಲಿ ಮನೆಗಳಿಗೆ ನುಗ್ಗಿದ ಮಳೆಯ ನೀರು. ಪಿರಿಯಾಪಟ್ಟಣದಲ್ಲಿ ಕೆರೆಯಲ್ಲಿ ಕೊಚ್ಚಿ ಹೋಗ್ತಿದ್ದ ಕರು ರಕ್ಷಣೆ. ಹೊಳೆನರಸೀಪುರ ಕೇಸ್ನಲ್ಲೂ ನಿನ್ನೆ ಜಾಮೀನು. ಇವತ್ತು ದೇವರ ಮೊರೆ ಹೋದ ಎಚ್.ಡಿ. ರೇವಣ್ಣ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಕಾರಂಜಿ ಆಂಜನೇಯ ದೇಗುಲದಲ್ಲಿ ವಿಶೇಷ ಪೂಜೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ಕೊಡದಂತೆ ಸಂತ್ರಸ್ತೆಯರಿಗೆ ದುಡ್ಡಿನ ಆಮಿಷ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾಹಿತಿ. ಅಧಿಕಾರ ಹಣದ ಮುಂದೆ ಕ್ಷೀಣಿಸುತ್ತಾ ಕೆಲ ಸಂತ್ರಸ್ತೆಯರ ಧ್ವನಿ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿಸಲು ಎಸ್ಐಟಿ ತಯಾರಿ. ಕಾನೂನು ಪ್ರಕಾರ ಅರೆಸ್ಟ್ ವಾರೆಂಟ್ ಪಡೆಕೊಂಡಿರೋ ಎಸ್ಐಟಿ ಪಾಸ್ಪೋರ್ಟ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ. ಪಾಸ್ಪೋರ್ಟ್ ರದ್ದು ಮಾಡೋ ಅಧಿಕಾರ ಇದೆ, ಕೇಂದ್ರ ಸರ್ಕಾರ ಸ್ಪಂದಿಸಬೇಕಷ್ಟೇ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದಿಗೆ ಎಸ್ಐಟಿ ಪತ್ರ ಬರೆದಿದ್ದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಪೆನ್ಡ್ರೈವ್ ವಿಚಾರವನ್ನು ಹೆಚ್ಚು ಬೆಳೆಸದಂತೆ ಸಿಎಂ ಸೂಚನೆ. ಅನಗತ್ಯ ಹೇಳಿಕೆ ಕೊಡಬೇಡಿ, ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಖುದ್ದು ಸಚಿವರು ಶಾಸಕರಿಗೆ ಸಿದ್ದರಾಮಯ್ಯ ಕಿವಿ ಮಾತು. ಜೂನ್ 4ರಂದು ಲೋಕಸಭಾ ಚುನಾವಣೆಯ ಫಲಿತಾಂಶ. ರಾಜ್ಯದಲ್ಲಿ ಹೆಚ್ಚು ಕ್ಷೇತ್ರ ಗೆಲ್ಲೋ ನಿರೀಕ್ಷೆಯಲ್ಲಿರೋ ಕಾಂಗ್ರೆಸ್. 10ಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರ ಗೆದ್ರೆ ಸಂಭ್ರಮಾಚರಣೆಯ ಪ್ಲಾನ್. ಪರಿಷತ್ ಚುನಾವಣಾ ಘೋಷಣೆ ಬೆನ್ನಲ್ಲೇ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಪೈಪೋಟಿ.
ಸಿಟಿ ರವಿ, ಜೆಸಿ ಮಾಧುಸ್ವಾಮಿ, ನಳಿನ್ ಕುಮಾರ್ ಕಟೀಲ್ ಸೇರಿ ಹಲವರ ಲಾಬಿ. ಆದರೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳದ್ದೇ ಟೆನ್ಷನ್. ಕೆರಗೋಡು ಹನುಮ ಧ್ವಜ ವಿವಾದ. ಅರ್ಜುನ ಸ್ತಂಭದಲ್ಲಿ ಹಿಂದಿದ್ದ ತ್ರಿವರ್ಣ ಧ್ವಜ ಬದಲಾಯಿಸಿ ಹೊಸ ತಿರಂಗ ಹಾರಾಟ. ಪೊಲೀಸ್ ಭದ್ರತೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಎಡಿಸಿ ನಾಗರಾಜ್. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಕೃತ್ಯ. ಸಾಲ ಮರುಪಾವತಿ ವಿಳಂಬವಾಗಿದ್ದಕ್ಕೆ ರೈತನ ಪತ್ನಿ ಪುತ್ರನಿಗೆ ಗೃಹ ಬಂಧನ. ಇಸ್ಲಾಂಪುರ ಗ್ರಾಮದಲ್ಲಿ ಮನನೊಂದು ರೈತ ಆತ್ಮಹತ್ಯೆಗೆ ಶರಣು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.